ಅವರೆಲ್ಲ ಸ್ಲಂ ನಿವಾಸಿಗಳು. ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರೋದು. ಕಳೆದ 2 ವರ್ಷಗಳಿಂದ ಸ್ಲಂ ಬೋರ್ಡ್ ಇಂದ ಮನೆಯನ್ನ ನಿರ್ಮಿಸಲಾಗ್ತಾ ಇದೆ. ಆದರೆ ಅಧಿಕಾರಿಗಳ ಲಂಚಾವತಾರಕ್ಕೆ ಕಂಗಾಲಾಗಿದ್ದಾರೆ. ಸ್ಲಂ ಬೋರ್ಡ್ ಮನೆಗಳ ಭ್ರಷ್ಟಾಚಾರ, ಕಡು ಬಡವರ ಸೂರಿಗೂ ಗ್ರಹಣ. ಹೇಗೆ ಅರ್ಧಂಬರ್ಧ ಕಾಮಗಾರಿ ಮುಗಿದಿರೋ ಮನೆಗಳು, ತಾವೇ ಹಣ ಹಾಕಿ ಸಿಮೆಂಟ್ ಮಾಡಿಕೊಂಡು ಜೀವನ ಮಾಡುತ್ತಿರೋ ಬಡ ಕುಟುಂಬಗಳು. ಇದು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಗ್ರಾಮದ ಚಿತ್ರಣ. ಸ್ಲಂ ಬೋರ್ಡ್ ನಿವಾಸಿಗಳಿಗೆ ಸರ್ಕಾರದಿಂದ ಮನೆ ನಿರ್ಮಾಣ ಮಾಡಲು ಪ್ರತಿ ಮನೆಗಳಿಗೆ 7,20,000 ಹಣ ಬಿಡುಗಡೆ ಮಾಡಿದೆ. ಆದರೆ ಸ್ಲಂ ಬೋರ್ಡ್ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು 50% ಜಲ್ಲಿಕಲ್ಲು, ಕಬ್ಬಿಣ ಮತ್ತು ಸಿಮೆಂಟ್ ನೀಡಿ ಕೈ ತೊಳೆದುಕೊಂಡಿದ್ದಾರೆ. ಬಂಕಾಪುರ ಪಟ್ಟಣದಲ್ಲಿಗೆ 27.76 ಕೋಟಿ ವೆಚ್ಚದಲ್ಲಿ 454 ಮನೆಗಳ ಮಂಜೂರು ಮಾಡಲಾಗಿದೆ. ಆದರೆ ಇದ್ಯಾವುದೂ ಬಡವರಿಗೆ ಸಿಕ್ಕಿಲ್ಲ. ಬಡವರ ರಕ್ತವನ್ನ ಹೀರಿ ರಾಜಕಾರಣಿಗಳು ಬೇಳ್ತಾ ಇದ್ದಾರೆ, ಅಧಿಕಾರಿಗಳು ಬದುಕ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ನಾನು ತೋರಿಸ್ತಾ ಹೋಗ್ತೀನಿ. ನಾನು ಇವತ್ತು ಬಂಕಾಪುರದ ಮಂಜುನಾಥ ನಗರದಲ್ಲಿದ್ದೇನೆ. ಇಲ್ಲಿ ಸ್ಲಂ ಬೋರ್ಡ್ ನಿಂದ ಕೆಲವೊಂದಿಷ್ಟು ಜನರಿಗೆ 7,20,000 ಹಣ ಕೊಟ್ಟು ಮನೆ ಕಟ್ಕೊಡ್ತೀವಿ ಅಂತ ವ್ಯವಸ್ಥೆಗೆ ಬಂದ್ರು. ಅಧಿಕಾರಿಗಳು ಒಂದಿಷ್ಟು ಲಂಚ ತಗೊಂಡ್ರು, ಕೆಲವೊಬ್ಬರಿಗೆ ಮನೆ ಹಾಕಿದ್ರು. ಇಲ್ಲೊಂದು ಮನೆ ಇದೆ, ನೀಲಮ್ಮ ಅಜ್ಜಿ ಅಂತ ಹೇಳಿ. ಆ ಅಜ್ಜಿ ಮನೆನ ಅರ್ಧಂಬರ್ಧ ಕಟ್ಟಿದ್ದಾರೆ. ಕಳೆದ ಸುಮಾರು 2 ವರ್ಷಗಳ ಹಿಂದೆ ಮನೆ ನಿರ್ಮಾಣ ಆಯಿತು. ಮನೆ ನಿರ್ಮಾಣ ಅಂದ್ರೆ ಇಟ್ಟಿಗೆ ಹಾಕಿದ್ರು, ಸ್ಲ್ಯಾಬ್ ಹಾಕಿದ್ರು, ಕೆಳಗಡೆ ಪ್ಲಿಂತ್ ಹಾಕಿದ್ರು, ಇಷ್ಟು ಮಾಡಿದ್ದಾರೆ. ಇದೊಂದು ಚಿಕ್ಕದಾದಂತಹ ಒಂದು ರೂಮ್ ಮಾಡಿದ್ದಾರೆ, ಪಕ್ಕದಲ್ಲಿ ಒಂದು ಅಡಿಗೆ ಮನೆ ಮಾಡಿದ್ದಾರೆ. ಆದ್ರೆ ಈ ಯಾವ ಕೆಲಸವೂ ಪರಿಪೂರ್ಣ ಆಗಿಲ್ಲ. ನಿಮಗೆ ದೃಶ್ಯದಲ್ಲಿ ತೋರಿಸ್ತೀನಿ ನಾನು. ಇಲ್ಲೊಂದು ಕೇಬಲ್ ಹಾಕಿದ್ದಾರೆ, ಕೆಲಸ ಆದ್ಮೇಲೆ ಇಲ್ಲೊಂದಿಷ್ಟು ಕೇಬಲ್ಗಳನ್ನು ಹಾಕಿದ್ದಾರೆ, ಅವನ್ನ ಹಾಗೆ ಬಿಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಏನು ಕಳಪೆ ಗುಣಮಟ್ಟದ ವಸ್ತುಗಳ ಬಳಕೆ, ಕಟ್ಟಿದ್ದ ಮನೆಗಳು ನೀರಿನಿಂದ ಸೋರುತ್ತಿವೆ. ವಯೋವೃದ್ಧೆ ತನ್ನ ಬಂಗಾರ ಮಾರಾಟ ಮಾಡಿ ಮನೆ ಕಟ್ಟಲು ಹಾಕಿದ್ರೂ ಮನೆ ಮುಕ್ತಾಯ ಆಗಿಲ್ಲ ಎಂದು ಮನೆಯ ಸದಸ್ಯರು ಕಣ್ಣೀರು ಹಾಕುತ್ತಿದ್ದಾರೆ. ಇನ್ನು ಈ ಬಗ್ಗೆ ವರದಿ ಸಿದ್ಧ ಮಾಡಲಾಗಿದ್ದು ಜಿಲ್ಲಾಧಿಕಾರಿ ವಿಜಯ ಮಹಂತೇಶ ದಾನಮ್ಮನವರ್ ಸ್ಲಂ ಬೋರ್ಡ್ ಕೇಂದ್ರ ಕಚೇರಿಗೆ ಕಳಿಸಿದ್ದಾರೆ. ಉಳಿದ ಅನುದಾನ ಬಿಡುಗಡೆ ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಸೂಚನೆ ನೀಡಲಾಗಿದೆ. ಸಾಮಾನ್ಯವಾಗಿ ಏನಿದೆ, ನಾವು ಪ್ರಕಾರ 350 ಸ್ಕ್ವೇರ್ ಫೀಟ್ ಅಲ್ಲಿ ಮನೆಯನ್ನ ಕಟ್ಟಿಕೊಡ್ಬೇಕಂತ ಅವ್ರಿಗಿದೆ. ಕೆಲವೊಂದು ಸಂದರ್ಭದಲ್ಲಿ ಫಲಾನುಭವಿಗಳು 350 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಮನೆಯನ್ನು ಕಟ್ಟಬೇಕಾದ ಜಾಗ ಇದ್ದ ಸಂದರ್ಭದಲ್ಲಿ ಅವರೇ ಮನೆಯನ್ನು ಕಟ್ಕೊಂತಾರೆ. ಆ ಸಂದರ್ಭದಲ್ಲಿ ಗುತ್ತಿಗೆದಾರರು ಮೆಟೀರಿಯಲ್ ಮತ್ತು ಲೇಬರ್ ಚಾರ್ಜಸ್ ಕೊಡಬೇಕು ಅಂತ ಹೇಳಿ ಅದು ಅವರವರ ಮಧ್ಯೆ ಆದಂಥ ಒಪ್ಪಂದ ನಮ್ಮ ಹಂತದಲ್ಲಿ ಯಾವುದು ಇರುವುದಿಲ್ಲ. ನಮ್ಮ ಬೋರ್ಡ್ದವ್ರದ್ದು ನೇರವಾಗಿ ಅದು ಗುತ್ತಿಗೆದಾರರಿಗೆ ಮನೆಯನ್ನು ಕಟ್ಟಿಕೊಡ್ಬೇಕಂತ ಇದೆ. ಅಧಿಕಾರಿಗಳ ಮತ್ತು ಗುತ್ತಿಗೆದಾರನ ಕಳ್ಳಾಟದಿಂದ ಫಲಾನುಭವಿಗಳಿಗೆ 50% ವಸ್ತುಗಳನ್ನು ಕೊಟ್ಟು ಕೈ ತೊಳೆದುಕೊಂಡಿದ್ದಾರೆ. ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡು ಉಳಿದ ಅನುದಾನ ಬಿಡುಗಡೆ ಮಾಡಿ ಮನೆಗಳನ್ನು ಪೂರ್ಣ ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅವರೆಲ್ಲ ಸ್ಲಂ ನಿವಾಸಿಗಳು. ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರೋದು. ಕಳೆದ 2 ವರ್ಷಗಳಿಂದ ಸ್ಲಂ ಬೋರ್ಡ್ ಇಂದ ಮನೆಯನ್ನ ನಿರ್ಮಿಸಲಾಗ್ತಾ ಇದೆ. ಆದರೆ ಅಧಿಕಾರಿಗಳ ಲಂಚಾವತಾರಕ್ಕೆ ಕಂಗಾಲಾಗಿದ್ದಾರೆ. ಸ್ಲಂ ಬೋರ್ಡ್ ಮನೆಗಳ ಭ್ರಷ್ಟಾಚಾರ, ಕಡು ಬಡವರ ಸೂರಿಗೂ ಗ್ರಹಣ. ಹೇಗೆ ಅರ್ಧಂಬರ್ಧ ಕಾಮಗಾರಿ ಮುಗಿದಿರೋ ಮನೆಗಳು, ತಾವೇ ಹಣ ಹಾಕಿ ಸಿಮೆಂಟ್ ಮಾಡಿಕೊಂಡು ಜೀವನ ಮಾಡುತ್ತಿರೋ ಬಡ ಕುಟುಂಬಗಳು. ಇದು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಗ್ರಾಮದ ಚಿತ್ರಣ. ಸ್ಲಂ ಬೋರ್ಡ್ ನಿವಾಸಿಗಳಿಗೆ ಸರ್ಕಾರದಿಂದ ಮನೆ ನಿರ್ಮಾಣ ಮಾಡಲು ಪ್ರತಿ ಮನೆಗಳಿಗೆ 7,20,000 ಹಣ ಬಿಡುಗಡೆ ಮಾಡಿದೆ. ಆದರೆ ಸ್ಲಂ ಬೋರ್ಡ್ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು 50% ಜಲ್ಲಿಕಲ್ಲು, ಕಬ್ಬಿಣ ಮತ್ತು ಸಿಮೆಂಟ್ ನೀಡಿ ಕೈ ತೊಳೆದುಕೊಂಡಿದ್ದಾರೆ. ಬಂಕಾಪುರ ಪಟ್ಟಣದಲ್ಲಿಗೆ 27.76 ಕೋಟಿ ವೆಚ್ಚದಲ್ಲಿ 454 ಮನೆಗಳ ಮಂಜೂರು ಮಾಡಲಾಗಿದೆ. ಆದರೆ ಇದ್ಯಾವುದೂ ಬಡವರಿಗೆ ಸಿಕ್ಕಿಲ್ಲ. ಬಡವರ ರಕ್ತವನ್ನ ಹೀರಿ ರಾಜಕಾರಣಿಗಳು ಬೇಳ್ತಾ ಇದ್ದಾರೆ, ಅಧಿಕಾರಿಗಳು ಬದುಕ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ನಾನು ತೋರಿಸ್ತಾ ಹೋಗ್ತೀನಿ. ನಾನು ಇವತ್ತು ಬಂಕಾಪುರದ ಮಂಜುನಾಥ ನಗರದಲ್ಲಿದ್ದೇನೆ. ಇಲ್ಲಿ ಸ್ಲಂ ಬೋರ್ಡ್ ನಿಂದ ಕೆಲವೊಂದಿಷ್ಟು ಜನರಿಗೆ 7,20,000 ಹಣ ಕೊಟ್ಟು ಮನೆ ಕಟ್ಕೊಡ್ತೀವಿ ಅಂತ ವ್ಯವಸ್ಥೆಗೆ ಬಂದ್ರು. ಅಧಿಕಾರಿಗಳು ಒಂದಿಷ್ಟು ಲಂಚ ತಗೊಂಡ್ರು, ಕೆಲವೊಬ್ಬರಿಗೆ ಮನೆ ಹಾಕಿದ್ರು. ಇಲ್ಲೊಂದು ಮನೆ ಇದೆ, ನೀಲಮ್ಮ ಅಜ್ಜಿ ಅಂತ ಹೇಳಿ. ಆ ಅಜ್ಜಿ ಮನೆನ ಅರ್ಧಂಬರ್ಧ ಕಟ್ಟಿದ್ದಾರೆ. ಕಳೆದ ಸುಮಾರು 2 ವರ್ಷಗಳ ಹಿಂದೆ ಮನೆ ನಿರ್ಮಾಣ ಆಯಿತು.
ಮನೆ ನಿರ್ಮಾಣ ಅಂದ್ರೆ ಇಟ್ಟಿಗೆ ಹಾಕಿದ್ರು, ಸ್ಲ್ಯಾಬ್ ಹಾಕಿದ್ರು, ಕೆಳಗಡೆ ಪ್ಲಿಂತ್ ಹಾಕಿದ್ರು, ಇಷ್ಟು ಮಾಡಿದ್ದಾರೆ. ಇದೊಂದು ಚಿಕ್ಕದಾದಂತ ಒಂದು ರೂಮ್ ಮಾಡಿದ್ದಾರೆ, ಪಕ್ಕದಲ್ಲಿ ಒಂದು ಅಡಿಗೆ ಮನೆ ಮಾಡಿದ್ದಾರೆ. ಆದ್ರೆ ಈ ಯಾವ ಕೆಲಸವೂ ಪರಿಪೂರ್ಣ ಆಗಿಲ್ಲ. ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತೀನಿ ನಾನು. ಇಲ್ಲೊಂದು ಕೇಬಲ್ ಹಾಕಿದ್ದಾರೆ, ಕೆಲಸ ಆದ್ಮೇಲೆ ಇಲ್ಲೊಂದಿಷ್ಟು ಕೇಬಲ್ಗಳನ್ನು ಹಾಕಿದ್ದಾರೆ, ಅವನ್ನ ಹಾಗೆ ಬಿಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇನ್ನು ಕಳಪೆ ಗುಣಮಟ್ಟದ ವಸ್ತುಗಳ ಬಳಕೆ, ಕಟ್ಟಿದ್ದ ಮನೆಗಳು ನೀರಿನಿಂದ ಸೋರುತ್ತಿವೆ. ವಯೋವೃದ್ಧೆ ತನ್ನ ಬಂಗಾರ ಮಾರಾಟ ಮಾಡಿ ಮನೆ ಕಟ್ಟಲು ಹಾಕಿದ್ರೂ ಮನೆ ಮುಕ್ತಾಯ ಆಗಿಲ್ಲ ಎಂದು ಮನೆಯ ಸದಸ್ಯರು ಕಣ್ಣೀರು ಹಾಕುತ್ತಿದ್ದಾರೆ. ಇನ್ನು ಈ ಬಗ್ಗೆ ವರದಿ ಸಿದ್ಧ ಮಾಡಲಾಗಿದ್ದು ಜಿಲ್ಲಾಧಿಕಾರಿ ವಿಜಯ ಮಹಂತೇಶ ದಾನಮ್ಮನವರ್ ಸ್ಲಂ ಬೋರ್ಡ್ ಕೇಂದ್ರ ಕಚೇರಿಗೆ ಕಳಿಸಿದ್ದಾರೆ. ಉಳಿದ ಅನುದಾನ ಬಿಡುಗಡೆ ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಸೂಚನೆ ನೀಡಲಾಗಿದೆ. ಸಾಮಾನ್ಯವಾಗಿ ಏನಿದೆ ನಾವು ಪ್ರಕಾರ 350 ಸ್ಕ್ವೇರ್ ಫೀಟ್ ಅಲ್ಲಿ ಮನೆಯನ್ನ ಕಟ್ಟಿಕೊಡ್ಬೇಕಂತ ಅವ್ರಿಗಿದೆ. ಕೆಲವೊಂದು ಸಂದರ್ಭದಲ್ಲಿ ಫಲಾನುಭವಿಗಳು 350 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಮನೆಯನ್ನು ಕಟ್ಟಬೇಕಾದ ಜಾಗ ಇದ್ದ ಸಂದರ್ಭದಲ್ಲಿ ಅವರೇ ಮನೆಯನ್ನು ಕಟ್ಕೊಂತಾರೆ. ಆ ಸಂದರ್ಭದಲ್ಲಿ ಗುತ್ತಿಗೆದಾರರು ಮೆಟೀರಿಯಲ್ ಮತ್ತು ಲೇಬರ್ ಚಾರ್ಜಸ್ ಕೊಡಬೇಕು ಅಂತ ಹೇಳಿ ಅದು ಅವರವರ ಮಧ್ಯೆ ಆದಂಥ ಒಪ್ಪಂದ ನಮ್ಮ ಹಂತದಲ್ಲಿ ಯಾವುದು ಇರುವುದಿಲ್ಲ. ನಮ್ಮ ಬೋರ್ಡ್ದವ್ರದ್ದು ನೇರವಾಗಿ ಅದು ಗುತ್ತಿಗೆದಾರರಿಗೆ ಮನೆಯನ್ನು ಕಟ್ಟಿಕೊಡ್ಬೇಕಂತ ಇದೆ. ಅಧಿಕಾರಿಗಳ ಮತ್ತು ಗುತ್ತಿಗೆದಾರನ ಕಳ್ಳಾಟದಿಂದ ಫಲಾನುಭವಿಗಳಿಗೆ 50% ವಸ್ತುಗಳನ್ನು ಕೊಟ್ಟು ಕೈ ತೊಳೆದುಕೊಂಡಿದ್ದಾರೆ. ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡು ಉಳಿದ ಅನುದಾನ ಬಿಡುಗಡೆ ಮಾಡಿ ಮನೆಗಳನ್ನು ಪೂರ್ಣ ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅವರೆಲ್ಲ ಸ್ಲಂ ನಿವಾಸಿಗಳು, ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರೋರು. ಕಳೆದ 2 ವರ್ಷಗಳಿಂದ ಸ್ಲಂ ಬೋರ್ಡ್ ಇಂದ ಮನೆಯನ್ನ ನಿರ್ಮಿಸಲಾಗ್ತಾ ಇದೆ. ಆದರೆ ಅಧಿಕಾರಿಗಳ ಲಂಚಾವತಾರಕ್ಕೆ ಕಂಗಾಲಾಗಿದ್ದಾರೆ. ಸ್ಲಂ ಬೋರ್ಡ್ ಮನೆಗಳ ಭ್ರಷ್ಟಾಚಾರ, ಕಡು ಬಡವರ ಸೂರಿಗೂ ಗ್ರಹಣ. ಹೇಗೆ ಅರ್ಧಂಬರ್ಧ ಕಾಮಗಾರಿ ಮುಗಿದಿರೋ ಮನೆಗಳು, ತಾವೇ ಹಣ ಹಾಕಿ ಸಿಮೆಂಟ್ ಮಾಡಿಕೊಂಡು ಜೀವನ ಮಾಡುತ್ತಿರೋ ಬಡ ಕುಟುಂಬಗಳು. ಇದು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಗ್ರಾಮದ ಚಿತ್ರಣ. ಸ್ಲಂ ಬೋರ್ಡ್ ನಿವಾಸಿಗಳಿಗೆ ಸರ್ಕಾರದಿಂದ ಮನೆ ನಿರ್ಮಾಣ ಮಾಡಲು ಪ್ರತಿ ಮನೆಗಳಿಗೆ 7,20,000 ಹಣ ಬಿಡುಗಡೆ ಮಾಡಿದೆ. ಆದರೆ ಸ್ಲಂ ಬೋರ್ಡ್ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು 50% ಜಲ್ಲಿಕಲ್ಲು, ಕಬ್ಬಿಣ ಮತ್ತು ಸಿಮೆಂಟ್ ನೀಡಿ ಕೈ ತೊಳೆದುಕೊಂಡಿದ್ದಾರೆ. ಬಂಕಾಪುರ ಪಟ್ಟಣದಲ್ಲಿಗೆ 27.76 ಕೋಟಿ ವೆಚ್ಚದಲ್ಲಿ 454 ಮನೆಗಳ ಮಂಜೂರು ಮಾಡಲಾಗಿದೆ. ಆದರೆ ಇದ್ಯಾವುದೂ ಬಡವರಿಗೆ ಸಿಕ್ಕಿಲ್ಲ. ಬಡವರ ರಕ್ತವನ್ನ ಹೀರಿ ರಾಜಕಾರಣಿಗಳು ಬೆಳೀತಾ ಇದ್ದಾರೆ, ಅಧಿಕಾರಿಗಳು ಬದುಕ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ನಾನು ತೋರಿಸ್ತಾ ಹೋಗ್ತೀನಿ. ನಾನು ಇವತ್ತು ಬಂಕಾಪುರದ ಮಂಜುನಾಥ ನಗರದಲ್ಲಿ ಇದ್ದೇನೆ. ಇಲ್ಲಿ ಸ್ಲಂ ಬೋರ್ಡ್ ನಿಂದ ಕೆಲವೊಂದಿಷ್ಟು ಜನರಿಗೆ 7,20,000 ಹಣ ಕೊಟ್ಟು ಮನೆ ಕಟ್ಕೊಡ್ತೀವಿ ಅಂತ ವ್ಯವಸ್ಥೆಗೆ ಬಂದ್ರು. ಅಧಿಕಾರಿಗಳು ಒಂದಿಷ್ಟು ಲಂಚ ತಗೊಂಡ್ರು, ಕೆಲವರಿಗೆ ಮನೆ ಹಾಕಿದ್ರು. ಇಲ್ಲೊಂದು ಮನೆ ಇದೆ, ನೀಲಮ್ಮಜ್ಜಿ ಅಂತ ಹೇಳಿ. ಆ ಅಜ್ಜಿ ಮನೆನ ಅರ್ಧಂಬರ್ಧ ಕಟ್ಟಿದ್ದಾರೆ. ಕಳೆದ ಸುಮಾರು 2 ವರ್ಷಗಳ ಹಿಂದೆ ಮನೆ ನಿರ್ಮಾಣ ಆಯಿತು. ಮನೆ ನಿರ್ಮಾಣ ಅಂದ್ರೆ ಇಟ್ಟಿಗೆ ಹಾಕಿದ್ರು, ಸ್ಲ್ಯಾಬ್ ಹಾಕಿದ್ರು, ಕೆಳಗಡೆ ಪ್ಲಿಂತ್ ಹಾಕಿದ್ರು, ಇಷ್ಟು ಮಾಡಿದ್ದಾರೆ. ಇದೊಂದು ಚಿಕ್ಕದಾದಂತ ಒಂದು ರೂಮ್ ಮಾಡಿದ್ದಾರೆ, ಪಕ್ಕದಲ್ಲಿ ಒಂದು ಅಡಿಗೆ ಮನೆ ಮಾಡಿದ್ದಾರೆ. ಆದ್ರೆ ಈ ಯಾವ ಕೆಲಸವೂ ಪರಿಪೂರ್ಣ ಆಗಿಲ್ಲ. ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತೀನಿ ನಾನು. ಇಲ್ಲೊಂದು ಕೇಬಲ್ ಹಾಕಿದ್ದಾರೆ, ಕೆಲಸ ಆದ್ಮೇಲೆ ಇಲ್ಲೊಂದಿಷ್ಟು ಕೇಬಲ್ಗಳನ್ನು ಹಾಕಿದ್ದಾರೆ, ಅವನ್ನ ಹಾಗೆ ಬಿಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇನ್ನು ಕಳಪೆ ಗುಣಮಟ್ಟದ ವಸ್ತುಗಳ ಬಳಕೆ, ಕಟ್ಟಿದ್ದ ಮನೆಗಳು ನೀರಿನಿಂದ ಸೋರುತ್ತಿವೆ. ವಯೋವೃದ್ಧೆ ತನ್ನ ಬಂಗಾರ ಮಾರಾಟ ಮಾಡಿ ಮನೆ ಕಟ್ಟಲು ಹಾಕಿದ್ರೂ ಮನೆ ಮುಕ್ತಾಯ ಆಗಿಲ್ಲ ಎಂದು ಮನೆಯ ಸದಸ್ಯರು ಕಣ್ಣೀರು ಹಾಕುತ್ತಿದ್ದಾರೆ. ಇನ್ನು ಈ ಬಗ್ಗೆ ವರದಿ ಸಿದ್ಧ ಮಾಡಲಾಗಿದ್ದು ಜಿಲ್ಲಾಧಿಕಾರಿ ವಿಜಯ ಮಹಂತೇಶ ದಾನಮ್ಮನವರ್ ಸ್ಲಂ ಬೋರ್ಡ್ ಕೇಂದ್ರ ಕಚೇರಿಗೆ ಕಳಿಸಿದ್ದಾರೆ. ಉಳಿದ ಅನುದಾನ ಬಿಡುಗಡೆ ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಸೂಚನೆ ನೀಡಲಾಗಿದೆ. ಸಾಮಾನ್ಯವಾಗಿ ಏನಿದೆ ನಾವು ಪ್ರಕಾರ 350 ಸ್ಕ್ವೇರ್ ಫೀಟ್ ಅಲ್ಲಿ ಮನೆಯನ್ನ ಕಟ್ಟಿಕೊಡ್ಬೇಕಂತ ಅವ್ರಿಗಿದೆ. ಕೆಲವೊಂದು ಸಂದರ್ಭದಲ್ಲಿ ಫಲಾನುಭವಿಗಳು 350 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಮನೆಯನ್ನು ಕಟ್ಟಬೇಕಾದ ಜಾಗ ಇದ್ದ ಸಂದರ್ಭದಲ್ಲಿ ಅವರೇ ಮನೆಯನ್ನು ಕಟ್ಕೊಂತಾರೆ. ಆ ಸಂದರ್ಭದಲ್ಲಿ ಗುತ್ತಿಗೆದಾರರು ಮೆಟೀರಿಯಲ್ ಮತ್ತು ಲೇಬರ್ ಚಾರ್ಜಸ್ ಕೊಡಬೇಕು ಅಂತ ಹೇಳಿ ಅದು ಅವರವರ ಮಧ್ಯೆ ಆದಂಥ ಒಪ್ಪಂದ ನಮ್ಮ ಹಂತದಲ್ಲಿ ಯಾವುದು ಇರುವುದಿಲ್ಲ. ನಮ್ಮ ಬೋರ್ಡ್ದವ್ರದ್ದು ನೇರವಾಗಿ ಅದು ಗುತ್ತಿಗೆದಾರರಿಗೆ ಮನೆಯನ್ನು ಕಟ್ಟಿಕೊಡ್ಬೇಕಂತ ಇದೆ. ಅಧಿಕಾರಿಗಳ ಮತ್ತು ಗುತ್ತಿಗೆದಾರನ ಕಳ್ಳಾಟದಿಂದ ಫಲಾನುಭವಿಗಳಿಗೆ 50% ವಸ್ತುಗಳನ್ನು ಕೊಟ್ಟು ಕೈ ತೊಳೆದುಕೊಂಡಿದ್ದಾರೆ. ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡು ಉಳಿದ ಅನುದಾನ ಬಿಡುಗಡೆ ಮಾಡಿ ಮನೆಗಳನ್ನು ಪೂರ್ಣ ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.